ಅಣ್ಣ ಸ್ವಲ್ಪ ಯಾರ್ದಿದ್ದು ಮೊಬೈಲ್ ಇದೇ ಬರೋಣ. ಸರ್ವಮಂಗಳಮಾಂಗಲ್ಯಂ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಒಳ್ಳೆಯದಾಗಲಿ, ಸಮೃದ್ಧಿಯಾಗಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ. ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇನ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾಯ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಃ ಯಸ್ಯ ಪರಂ ಮಹೇಶ್ವರ. ಪಾರ್ವತಿ ಪರಮೇಶ್ವರ ಸ್ವಾಮಿನೇ ನಮಃ. ವೇದೋಕ್ತ ಮಂತ್ರಂ ಸ್ವಾರ್ಚನಂ ಸಮರ್ಪಯಾಮಿ. ಓಂ ಪರ್ಯಾಯ ಅನಂತರಾಯ ಸರ್ವಸ್ತೋಮೋದಯಾತ್ರಮವಿದ್ರಮಹರ್ಭವತೆ ಸರ್ವಸ್ಯ ತೇ ಸರ್ವಸ್ಯ ಹಿತೇ ಸರ್ವಮೇವ ದೇನಾ ಸರ್ವಜ್ಞಯತೆ ಸರ್ವಜ್ಞಯತೆ ಪಾತ್ರಂ ಮಧೋ ಓಂ ದದಾತೆ ಮಧವ್ಯೋ ಧಾಮೇ ಏಕದಾ ಬ್ರಹ್ಮಣೋ ಭಾರತೆ ಪರಿಪಾಠಯ ಆನಂದ ಮಂಗಳ ನಿರಾಜನಂ ದರ್ಶಯಾಮಿ ದೇವ ರಕ್ಷ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಶಕ್ತಿ ವಾಸ್ತುವಿನ ಶಕ್ತಿ, ಮನಸ್ಸಿಗೆ ಶಕ್ತಿ, ಮನುಷ್ಯನಿಗೆ ಶಕ್ತಿ. ಯಾಕೆಂದರೆ ಪಾಪ ಇವತ್ತಿನ ಮುಹೂರ್ತ ಅಂತ ಭಾಳಷ್ಟು ಶ್ರಮಪಟ್ಟು ಇವತ್ತೇ ಆಗಬೇಕು ಅಂತ ಹೇಳಿ ಸುಮಾರು ತಿಂಗಳಾಯ್ತು. ಒಂದು ತಿಂಗಳು ಹಿಂದಿನ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಕಾರ್ಯಕ್ರಮ ಇಂದ್ರೋಡಲ್ಲಿ ತುಂಬ ಕಾರ್ಯಕ್ರಮ. ಈಗ ದೇವರ ಹಬ್ಬ ಜಾತ್ರೆಗಳು ಹೋಗ್ಬೇಕು. ಮಾತಾಡ್ಕೊಂಡು ಆಯ್ತಾಯ್ತು. ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಮೇಡಮ್ ಈ ಕಡೆ ಸರ್ ಅವರಿಂದ ಅವೆಲ್ಲ ಸಾಮ್ರಾಜ್ಯ, ಅವರಿಂದಲೇ ಸಾಮ್ರಾಜ್ಯ. ಶತಮಾನಂ ಭವತಿ ಶತಾಯುಷ್ಯಂ ಭವತಿ ಶತಂ ಶತಂ. ಮೊಬೈಲ್ ಸ್ವಲ್ಪ ಹಿಂದೆ ಬನ್ನಿ. ಧನಂ ಧಾನ್ಯಂ ಪಶುಂ ಬಹುಪುತ್ರರಾಮಂ ಶತ ಸಂವತ್ಸರಂ ದೀರ್ಘಾಯುಃ. ಆತ ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸಿರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಜನಸೇವೆ ಮಾಡುವಂಥದ್ದಾಗಲಿ, ಜನಸೇವೆಯೇ ಜನಾರ್ದನನ ಸೇವೆಯಾಗುವಂಥದ್ದಾಗಲಿ ಅಂತ ಆ ಮನಸ್ಸಂಕಲ್ಪ ಆಗಿರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಈ ಮುಳುಬಾಗ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರವಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಸಹಿತ ಆರಾಧನೆ ಮಾಡ್ತಾ, ನಮ್ಮ ಅಂಜೂರವರಿಗೂ ಅವರ ಕುಟುಂಬಕ್ಕೂ ದೇವರು ಇನ್ನಷ್ಟು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ವಾಸ್ತುಗೃಹದಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ, ಅವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಜಕೀಯ ಕ್ಷೇತ್ರ ಉನ್ನತ ಸ್ಥಾನ ಫಲಪ್ರಾಪ್ತಿರಸ್ತು. ಸಕಲ ಅನುಗ್ರಹ ಪ್ರಸಾದ ವರಾಹದೇವರ ಅನುಗ್ರಹವು ನಿಮಗಿದೆ. ಸ್ವಲ್ಪ ಹೆಜ್ಜೆ ಒಳ್ಳೆ ಯಶಸ್ಸಾಗಲಿ. ಎಲ್ಲ ಮಾಧ್ಯಮದ ಮಿತ್ರರು ಸಹಿತ ಅಪೇಕ್ಷೆ ಪಡ್ತಾರೆ, ಜನಸೇವೆಯೇ ಜನಾರ್ದನದ ಸೇವೆ ಆಗಲಿ ಅಂತ. ಇನ್ನಷ್ಟು ಸೇವೆ ಮಾಡೋ ಭಾಗ್ಯ ನಮ್ಮ ಸಿಗ್ತದೆ. ಹಾಗೆ ಇಷ್ಟು ಜನ ಪಂಡಿತರು ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ವೇದ ಪಂಡಿತರು ಬ್ರಾಹ್ಮಣೋತ್ತಮರು ಎಲ್ಲಿ ಆಶೀರ್ವದಿಸ್ತಾರೋ ಆ ಪ್ರಾಂತ್ಯ ಸುಖ ಶಾಂತಿ ನೆಮ್ಮದಿಯಾಗಿರುತ್ತೆ. ಯಾಕೆ ಅಂದರೆ
ಹಿಂದಿನ ಪರಂಪರೆಯಿಂದ ವೇದ ವಿಜ್ಞಾನದ ಅಂದರೆಂದರು ಮಹರ್ಷಿಗಳು, ಗುರುಗಳು, ಋತ್ವಿಜರು ಯಾರು ಆಶೀರ್ವಾದ ಮಾಡಿದ್ರು ಅವರ ಫಲಾಫಲಗಳು ಬೇಗ ಸಿಕ್ಕುತ್ತೆ. ಸ್ವಲ್ಪ ಪ್ರಸಾದ ಅಷ್ಟು